ಕೋಲಾರದ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಎದುರೇ ಮಹಿಳೆ ಕಣ್ಣೀರು ಹಾಕಿರುವಂತಹ ಘಟನೆ ಒಂದು ನಡೆದಿದೆ. ಯಾಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸದ್ಯ ಕೋಲಾರದಲ್ಲಿ ಆಗಿರುವಂತಹ ಘಟನೆ, ತಹಶೀಲ್ದಾರ್ ಮುಂದೆಯೇ ಮಹಿಳೆ ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯ. 2 ತಿಂಗಳಿನಿಂದ ಜಮೀನು ಹದ್ದುಬಸ್ತು ಮಾಡದೆ ಕಿರಿಕಿರಿ ಆಗ್ತಾ ಇರುವಂತಹ ಆರೋಪ. ಕೋಲಾರ ತಾಲೂಕು ಕಚೇರಿ ಬಳಿ ಕಣ್ಣೀರು ಹಾಕಿದ್ದಾರೆ ಮಹಿಳೆ. ಇದೇ ಸಂದರ್ಭದಲ್ಲಿ ಅಳಲು ತೋಡ್ಕೊಂಡಿದ್ದಾರೆ. ತಹಶೀಲ್ದಾರ್ ಅಸಡ್ಡೆಗೆ ನೊಂದು ಆತ್ಮಹತ್ಯೆಯ ಬಗ್ಗೆ ನೋವಿನ ಮಾತುಗಳನ್ನ ಅಂತಿದ್ದಾರೆ ಮಹಿಳೆ. ಪಕ್ಕದ ಜಮೀನವರ ಕಿರಿಕ್ ಕಾಂಪೌಂಡ್ ಹಾಕೋದಕ್ಕೆ ಬಿಡ್ತಾ ಇಲ್ಲ. ಕೋಲಾರ ತಾಲೂಕು ಚೊಕ್ಕಪುರ ಗ್ರಾಮದ ಮಹಿಳೆ ವರಲಕ್ಷ್ಮಿ ರೀತಿ ಕಣ್ಣೀರು ಹಾಕ್ತಾ ಇರೋದು. 1 ಎಕರೆ ಜಮೀನು ಹದ್ದುಬಸ್ತು ಮಾಡಿಕೊಡ್ತಾ ಇಲ್ಲ ಅಂತ ನೋವು ತೋಡ್ಕೊಂಡಿದ್ದಾರೆ. ಜನವರಿ 4ರಂದು ಸರ್ವೆಯ ಭರವಸೆ ನೀಡಿದ್ದಾರೆ. ತಹಶೀಲ್ದಾರ್ ಹರ್ಷವರ್ಧನ್ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಅವ್ರೇನು ಮಾಡಿದ್ರು ತಗೊಂಬಂದು ತಹಸೀಲ್ದಾರ್ಗೆ ಹೇಳಿದ್ರು. ತಹಸೀಲ್ದಾರ್ ಏನು ಮಾಡಿದ್ರು, ಬಾಂಡ್ ಪೇಪರ್ಗೆ ಬರ್ಸ್ಕೊಬಿಟ್ಟು ಎಲ್ಲರೂ ಅರೆಸ್ಟ್ ಮಾಡಿಬಿಡ್ತೀವಿ, ನೀವೇನ ಕೆಲಸ ಮಾಡಿದ್ರಿ ಅಂತ. ನನ್ನ ಕೆಲಸ ಆಯ್ತು ಹೋಗಮ್ಮ, ಹೇಳಿದಾರಲ್ಲ ಮಾಡಿದಾರ ಮಾಡ್ತಾರ. ಆಯ್ತು 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 ಹೋಗಮ್ಮ. ಆಮೇಲೆ ಮಾಡ್ಕೊಡ್ತಾರ, ಆಮೇಲೆ ಮಾಡು. ಅವರು ಸಾಹೇಬ್ರು ಅವರು ಸರ್ವೆ ಡಿಪಾರ್ಟ್ಮೆಂಟ್ ಹಂಗೆ ಮಾಡಮ್ಮ. ಹಂಗಾಗಲ್ಲಿರಮ್ಮ, ಒಂದೇ ಇರ್ತಲ್ಲ. ಹೇಳಿದಾರಲ್ಲಮ್ಮ, ಹೇಳಿದಾರ ಹೋಗಮ್ಮ. ಆಯ್ತು ಹೋಗಮ್ಮ. ಆಯ್ತು ಹೋಗಮ್ಮ, ಹೇಳಿದಾರಲ್ಲ ಮಾಡಿದಾರ ಮಾಡ್ತಾರ. ಆಯ್ತು 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 ಹೋಗಮ್ಮ. ಆಮೇಲೆ ಮಾಡ್ಕೊಡ್ತಾರ, ಆಮೇಲೆ ಮಾಡು. ಅವರು ಸಾಹೇಬ್ರು ಅವರು ಸರ್ವೆ ಡಿಪಾರ್ಟ್ಮೆಂಟ್ ಹಂಗೆ ಮಾಡಮ್ಮ.